ನಮಸ್ತೆ ಗೆಳೆಯರೆ. ಯುವ ಜನರು ಶಿಕ್ಷಣ ಮುಗಿದ ಕೂಡಲೇ ಪ್ರತಿಷ್ಠಿತ ಕಂಪನಿಗಳ ಕಡೆಗೆ ಮುಖ ಮಾಡ್ತಾರೆ. ಉದ್ಯೋಗ ಸಿಕ್ಕಿದ ತಕ್ಷಣ ರಾತ್ರಿ ಹಗಲು ಅನ್ನದೇ ದುಡಿಯೋಕೆ ಶುರು ಮಾಡ್ತಾರೆ. ವಯಸ್ಸು, ಆರೋಗ್ಯ, ವೈಯಕ್ತಿಕ ಸಮಯವನ್ನ ಕಂಪನಿಗಾಗಿ ಮೀಸಲಿಟ್ಟು ಕಷ್ಟಪಟ್ಟು ದುಡಿತಾರೆ. ಇದರ ಪರಿಣಾಮ ಮಾನಸಿಕ ಒತ್ತಡವನ್ನು ಕೂಡ ಅನುಭವಿಸ್ತಾರೆ. ಹೀಗೆ ಮಾನಸಿಕ ಒತ್ತಡಕ್ಕೆ ಒಳಗಾಗಿಯೇ ಸತ್ತೇ ಹೋದ್ರೆ ಗೋಪುರದಂತೆ ಕಟ್ಟಿಕೊಂಡಿದ್ದ ಕನಸುಗಳೆಲ್ಲ ನಾಶವಾಗಿ ಬಿಡುತ್ತೆ. ಅಂತಹ ಒಂದು ಘಟನೆ ಮಹಾರಾಷ್ಟ್ರದ ಪುಣೆಯ ಒಂದು ಕಂಪನಿಯಲ್ಲಿ ನಡೆದಿದೆ. ಈಕೆಯ ಹೆಸರು ಅನ್ನಾ ಸೆಬಾಸ್ಟಿಯನ್ ಪೆರಾಯ್ಲ್. ಈಕೆ ಓದಿನಲ್ಲಿ ಬಹಳ ಚುರುಕು, ಉತ್ತಮ ಅಂಕಗಳನ್ನ ಪಡ್ಕೊಂಡು ಚಾರ್ಟರ್ಡ್ ಅಕೌಂಟೆಂಟ್ ಆಗ್ತಾಳೆ. ಇವಳ ಪ್ರತಿಭೆಯನ್ನ ನೋಡಿದ ಅರ್ನೆಸ್ಟ್ ಅಂಡ್ ಯಂಗ್ ಕಂಪನಿ ಅವಳನ್ನ ಕರೆದು ಕೆಲಸ ಕೊಡುತ್ತೆ. ಖುಷಿಯಿಂದ ಕೆಲಸಕ್ಕೆ ಸೇರಿದ ಅನ್ನ ಹಗಲು ರಾತ್ರಿ ಅಂತ ವ್ಯತ್ಯಾಸವಿಲ್ಲದೆ ದುಡಿತಾಳೆ. ಹೀಗೆ ದುಡಿಯುತ್ತಲೇ ಹೋದ ಅನ್ನಗೆ ಮಾನಸಿಕ ಒತ್ತಡ ಕಾಡೋಕೆ ಶುರುವಾಗುತ್ತೆ. ಕೊನೆಗೆ ಸುಸ್ತಾಗಿ ಅನಾರೋಗ್ಯಕ್ಕೆ ಒಳಗಾಗಿ ಹೃದಯಾಘಾತದಿಂದ ಜೀವವನ್ನೇ ಕಳೆದುಕೊಂಡ್ಳು. ಆಕೆಯ ವಯಸ್ಸು ಇನ್ನೂ 26. ಉದ್ಯೋಗ ಮಾಡಿಕೊಂಡು ಹಣ ಸಂಪಾದನೆ ಮಾಡಿ ಮದುವೆಯಾಗಿ ತನ್ನದೇ ಮನೆಯನ್ನ ಕಟ್ಟಿ ಚೆನ್ನಾಗಿ ಬದುಕಬೇಕು ಅಂತ ಅಂದುಕೊಂಡಿದ್ದ ಯುವತಿಯ ಬದುಕು ಆರಂಭದಲ್ಲೇ ಅಂತ್ಯ ಕಂಡಿದೆ. ಔದ್ಯೋಗಿಕ ಜಗತ್ತಿಗೆ ಕಾಲಿಟ್ಟ 4 ತಿಂಗಳಲ್ಲಿ ಆಕೆ ಬಾರದ ಲೋಕಕ್ಕೆ ಹೋಗಿದ್ದಾಳೆ. ಈ ಘಟನೆ ಔದ್ಯೋಗಿಕ ಜಗತ್ತಿನಲ್ಲಿ ಬಹಳ ದೊಡ್ಡ ಸದ್ದು ಮಾಡಿದೆ. ಉದ್ಯೋಗಿಗಳಿಗೆ ರಜೆ ಕೊಡದೆ, ವಿಶ್ರಾಂತಿ ಕೊಡದೆ ಈ ಕಂಪನಿ ಚೆನ್ನಾಗಿ ದುಡಿಸ್ಕೊಂಡಿದೆ ಅಂತ ಅನೇಕರು ಟೀಕೆ ಮಾಡಿದ್ದಾರೆ. ಆಕೆಯ ತಾಯಿ ಅನಿತಾ ಆಗಸ್ಟೈನ್ ಈ ಕಂಪನಿ ರಾತ್ರಿ ವೀಕೆಂಡ್ ಅನ್ನದೇ ಕೆಲಸ ಮಾಡಿಸಿದೆ, ಪ್ರತಿ ರಾತ್ರಿ 2 ಗಂಟೆವರೆಗೆ ಆಕೆ ಕೆಲಸ ಮಾಡ್ತಾ ಇದ್ದಳು ಅಂತ ಹೇಳಿದ್ದಾರೆ. ಈ ಕಂಪನಿಗೆ ಸೇರಿದ 3 ತಿಂಗಳಲ್ಲಿ ಅನ್ನಾಗೆ ಎದೆ ನೋವು ಶುರುವಾಗಿತ್ತು. ಕುಟುಂಬದವರು ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಕೂಡ ನಂಗೆ ರಜೆ ಸಿಗೋದಿಲ್ಲ, ಕೆಲಸ ಬಾಕಿ ಇದೆ ಅಂತ ಪಾಪ ಹಳಹಳಿಸ್ತಾ ಇದ್ಲು. ಅಷ್ಟರ ಮಟ್ಟಿಗೆ ಅವಳ ಮನಸ್ಸು ಒತ್ತಡಕ್ಕೆ ಒಳಗಾಗಿತ್ತು. ಪ್ರತಿದಿನ ಮಗಳನ್ನ ನೆನೆಸ್ಕೊಂಡು ಕಣ್ಣೀರು ಸುರಿಸ್ತಾ ಇರೋ ತಾಯಿ ಅನಿತಾ ಕಂಪನಿಗೆ ಪತ್ರ ಬರೆದು, ನಿಮ್ಮ ಕೆಲಸದ ಒತ್ತಡದಿಂದಲೇ ನನ್ನ ಮಗಳು ಸತ್ತಿದ್ದಾಳೆ ಅಂತ ದೂರಿದ್ದಾರೆ. ಮಹಾರಾಷ್ಟ್ರ ಸರ್ಕಾರದ ಕಾರ್ಮಿಕ ಇಲಾಖೆ ಈಗ ಈ ಪ್ರಕರಣದ ತನಿಖೆನ ನಡೆಸ್ತಾ ಇದೆ. ಗೆಳೆಯರೆ, ಅತಿಯಾದ ಕೆಲಸ ಮಾಡೋದು ಭಾರತದ ಔದ್ಯೋಗಿಕ ವಲಯದಲ್ಲಿ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಭಾರತೀಯ ಉದ್ಯೋಗಿಗಳು ವಾರಕ್ಕೆ ಅಂದಾಜು 46 ಗಂಟೆ ಕೆಲಸ ಮಾಡ್ತಾರೆ. ಅಮೆರಿಕನ್ನರು ವಾರಕ್ಕೆ 38 ಗಂಟೆ, ಜಪಾನ್ ಉದ್ಯೋಗಿಗಳು ವಾರಕ್ಕೆ 36 ಗಂಟೆ, ದಕ್ಷಿಣ ಕೊರಿಯಾದ ಉದ್ಯೋಗಿಗಳು ವಾರಕ್ಕೆ 38 ಗಂಟೆ ದುಡಿತಾರೆ. ಅಂದ್ರೆ ಭಾರತದ ಕೆಲಸದ ಸರಾಸರಿ ಅವಧಿ ಈ ಎಲ್ಲಾ ದೇಶಗಳಿಗಿಂತಲೂ ಬಹಳ ದೀರ್ಘವಾಗಿದೆ. ಕೆಲವು ಯುರೋಪ್ ದೇಶಗಳು ಮತ್ತು ಆಸ್ಟ್ರೇಲಿಯಾದಲ್ಲಿ ಕಾನೂನಿನಲ್ಲಿ ರೈಟ್ ಟು ಡಿಸ್ಕನೆಕ್ಟ್ ಆಯ್ಕೆಯನ್ನ ನೀಡಲಾಗಿದೆ. ಕೆಲಸದ ಅವಧಿ ಮುಗಿದ ಬಳಿಕ ಉದ್ಯೋಗಿಗೆ ಯಾರು ಕಾಲ್ ಅಥವಾ ಮೆಸೇಜ್ ಮಾಡೋ ಹಾಗಿಲ್ಲ. ಮಾಡಿದ್ರೂ ಅದನ್ನ ಉದ್ಯೋಗಿ ನಿರ್ಲಕ್ಷ್ಯ ಮಾಡಬಹುದು. ಇಂತಹ ರೈಟ್ ಟು ಡಿಸ್ಕನೆಕ್ಟ್ ಅವಕಾಶ ಭಾರತೀಯರಿಗೂ ಬೇಕಿದೆ ಅಂತ ಈಗ ಚರ್ಚೆ ಆರಂಭ ಆಗಿದೆ. ಇದೇನೇ ಇರಲಿ, ಇದೇ ಉದ್ಯೋಗಿಗಳ ಹಿರಿಯರು ಕೃಷಿ ಮತ್ತಿತರ ಕೆಲಸಗಳನ್ನ ಮಾಡ್ತಾ ಕೆಲಸ ಮುಗಿದ ನಂತರ ನೆಮ್ಮದಿಯಾಗಿ ಊಟ ಮಾಡಿ ನಿದ್ರೆ ಮಾಡ್ತಾ ಇದ್ರು ಅನ್ನೋದಂತೂ ಸುಳ್ಳಲ್ಲ. ಇಂತಹ ಹಿರಿಯರಿಗೆ ಉದ್ಯೋಗಕ್ಕಿಂತ ಬದುಕು ಮುಖ್ಯ ಅನ್ನೋದು ಬಹಳ ಚೆನ್ನಾಗಿ ಗೊತ್ತಿತ್ತು.